ಏನೋ ಒಂದು ಇಡಿ ತನಿಖೆ ಆಗ್ತಾ ಇರ್ಬೋದು, ಈ ಒಂದು ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ, ನಾವೇನು FIR ಮಾಡಿದ್ವಿ ಜುಲೈ ಅಂದರೆ ರಾಜ್ಯ ಸರ್ಕಾರಕ್ಕೆ ನಾವು ಅಂದರೆ ಪೊಲೀಸ್ ಸ್ಟೇಷನ್ಗೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಸುಮಾರು 2 ತಿಂಗಳು ಮುಂಚೆನೇ FIR ಮಾಡಿದ್ವಿ. ಆದರೆ ಏನೂ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಅದಾದಮೇಲೆ ಜುಲೈ 28ನೇ ತಾರೀಕು ಇಡಿ ಆಫೀಸರ್ಸ್ಗೆ ಮತ್ತು CBI ಎಲ್ಲರಿಗೂ ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ. ಆ ಒಂದು ಕಂಪ್ಲೇಂಟ್ ಮೇಲೆ ಇಡೀ 20 ದಿನದಲ್ಲಿ ಇಡೀ KPSCಯಲ್ಲಿ ಯಾರ್ಯಾರ ಮೇಲೆ FIR ಮಾಡಿದ್ವಿ ಅಷ್ಟು ಜನದ ಮೇಲೆ ಇವತ್ತು ಅರೆಸ್ಟ್ ಮಾಡಿ, ಮತ್ತು ಮಧ್ಯವರ್ತಿಗಳಾಗಿರ್ಬೋದು, ಏಜೆಂಟ್ಸ್ ಇರ್ಬೋದು, ಸುದೀರ್ಘವಾಗಿ ಸುಮಾರು 48 ಗಂಟೆ ಆಲ್ಮೋಸ್ಟ್ 2 ದಿನದಿಂದ ಕಂಟಿನ್ಯೂಸ್ ಆಗಿ ಇವತ್ತೇನು ರೈಡ್ ಮಾಡ್ತಿದ್ದಾರೆ, ಆ ಒಂದು ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ಬೇಕು ಸರ್. ಈ ಒಂದು ಯಾರೆಲ್ಲ ಮಧ್ಯವರ್ತಿ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು, KPSC ಚೇರ್ಮನ್ಸ್ ಆಗಿರ್ಬೋದು, ಈ ಒಂದು ಅಧಿಕಾರಿಗಳಾಗಿರ್ಬೋದು, ಯಾರೇ ಇನ್ವಾಲ್ವ್ಮೆಂಟ್ ಇದ್ದರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಅಂದರೆ ಪನಿಷ್ಮೆಂಟ್ ಆಗಬೇಕು ಸರ್. ಆ್ಯಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಅವರಿಗೆ ಮಿನಿಮಮ್ 10 crores ಪೆನಾಲ್ಟಿ ಇದೆ, 10 years ಜೈಲಿದೆ, ಮತ್ತು ಅವ್ರು ಏನಾದರೂ ಇಲ್ಲಿಗಲ್ ಪ್ರಾಪರ್ಟಿ ಮಾಡಿದರೆ ಅದನ್ನು ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳೋಂಥ ಒಂದು ರೈಟ್ಸ್ ಕೂಡ ಆ ಒಂದು ಆ್ಯಕ್ಟಲ್ಲಿದೆ. ಆ ಬಿಲ್ ಪಾಸ್ ಮಾಡಿ ಗವರ್ನರ್ ಕೂಡ ಅಸೆಂಟ್ ಆಗಿದೆ. ಅದು ಈ ಒಂದು ಆ್ಯಕ್ಟ್ ಆಗಿರೋದ್ರಿಂದ ಆ ಒಂದು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟನ್ನ ಇಂಪ್ಲಿಮೆಂಟ್ ಮಾಡಿ ಯಾರೆಲ್ಲ ಮಧ್ಯವರ್ತಿಗಳು, ಅದು ಯಾರೇ ಆಗಿದ್ರು ಸರ್, ಮಿನಿಸ್ಟರ್ ಆಗಿರಲಿ, MLA ಆಗಿರಲಿ, ಅವರಷ್ಟು ಜನದ ಮೇಲೆ ಶಿಕ್ಷೆ ಆಗಬೇಕು. ಯಾಕೆಂದರೆ ಇವತ್ತು ಪ್ರಾಮಾಣಿಕವಾಗಿ ನಾವೊಂದು ಹೋರಾಟ ಏನು ಮಾಡಿದ್ದೀವಿ, ಸುಮಾರು ನನಗೆ ಡಿಮ್ಯಾಂಡ್ ಮಾಡಿದರು 25 ಕೋಟಿ ಬೇಕಾ, 50 ಕೋಟಿ ಬೇಕಾ, ಈಗ 75,000 ವೇಕೆನ್ಸಿ ಇದೆ, ಅದನ್ನು ಅಷ್ಟೂ ಆಗ ತನಕ ನಿಮಗೇನು ಕೇಳಿದ್ರು ನಾವು ಮಾಡ್ತೀವಿ ಅಂತೇಳಿ ಆ ಒಂದು ವಿಚಾರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಕೊನೆ ಉಸಿರಿರೋವರೆಗೂ ಅದೇ ಥರ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾರೇ ಒಂದು ಏನೋ ಎಷ್ಟೇ ಬೇಡಿಕೆ ಇಟ್ಟರು, ಏನೇ ಮಾಡಿದ್ರು ಈ ಒಂದು FIR ಏನು ಮಾಡಿದ್ದೀವಿ ಮತ್ತು ಸ್ಟೂಡೆಂಟ್ಸಿಗೆ ಏನು ನಮಗೆ ಇಷ್ಟು ದಿನದಿಂದ ಸ್ಟೂಡೆಂಟ್ಸಲ್ಲಿ ನಾನು ಒನ್ ಆಫ್ ದಿ ವಿಕ್ಟಿಮ್ ಅದ್ರ ನೋಡೋದಾದರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಇವತ್ತು ಏನು ರಾಜ್ಯದಲ್ಲಿ KPSC ಮೇಲೆ 650 ಜನ ಇದ್ದಾರೆ. ಇವತ್ತು 2022ರಿಂದ ಇಲ್ಲಿವರೆಗೂ ಸ್ಟೂಡೆಂಟ್ಸು ಮಿನಿಸ್ಟ್ರ್ ಮನೆ, ಇಲಾಖೆ ಮನೆ, ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡೋದೇ ಇದೆ. ಅವ್ರು ಇವತ್ತು ಬಿಡ್ತೀನಿ ಅಡಿಷ್ನಲ್ ಇಷ್ಟು, ನಾಳೆ ಬಿಡ್ತೀನಿ ಅಡಿಷ್ನಲ್ ಇಷ್ಟು ಅಂತ ಇದ್ದಾರೆ. ದಯವಿಟ್ಟು ಇದನ್ನು 650 ಜನ ಫ್ಯಾಮಿಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾರು ಶ್ರೀಮಂತರು ಎಕ್ಸಾಮ್ ಬರೆದು ಪಾಸ್ ಆಗಿರಲ್ಲ, ಅಡಿಷ್ನಲ್ ಇಷ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಸರ್. ಮತ್ತು ಧಾರವಾಡದಲ್ಲಿ ಏನು ಒಂದು ಬಜೆಟಲ್ಲಿ ವಿದ್ಯಾರ್ಥಿ ಕ್ಯಾಂಟೀನ್ ಅನೌನ್ಸ್ ಮಾಡಿದ್ರು, ಮತ್ತು ನಾವು ಹೋರಾಟ ಮಾಡಿದಾಗ ಸರ್ಕಾರನೂ ಒಪ್ಕೊಂಡಿತ್ತು ವಿದ್ಯಾರ್ಥಿ ಕ್ಯಾಂಟೀನು ಮತ್ತು ಡಿಜಿಟಲ್ ಲೈಬ್ರರಿ 10 crores ರೂಪಾಯಿದ್ದು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ, ಎಕ್ಸಿಕ್ಯೂಟ್ ಆಗಿಲ್ಲ. ದಯವಿಟ್ಟು ಇಲ್ಲಿರೋಂಥ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ, ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಏನು ಒಂದು ಬಜೆಟಲ್ಲಿ ಅನೌನ್ಸ್ ಆಗಿರೋದು ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದರೆ ನಾವು ಯಾಕೆ ಹೋರಾಟ ಮಾಡಿ ಈ ಒಂದು ಸುಮ್ಮನೆ ಅನೌನ್ಸ್ ಮಾಡ್ತೀರಾ? ಬಜೆಟಲ್ಲಿ 1 ವರ್ಷದಲ್ಲಿ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇರುತ್ತೋ ಅದು ಬಜೆಟಲ್ಲಿ ಅನೌನ್ಸ್ ಮಾಡೋದಂಥದ್ದು. ಇವಾಗ ಆಲ್ಮೋಸ್ಟ್ 6 months ಫೆಬ್ರವರಿ 26ನೇ ತಾರೀಕು ನೀವು ಬಜೆಟ್ ಮಾಡಿದ್ದು, 26ರಿಂದ ಇಲ್ಲಿವರೆಗೂ ಏನಾಗಿದೆ? ಇವಾಗ ಆಗಸ್ಟ್ 20 ಇವತ್ತು, ಇಲ್ಲಿವರೆಗೂ ನೀವು ಇನ್ನೂ 6 ತಿಂಗಳಾದರೂ ನೀವು ಇನ್ನೂ ಏನೂ ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತಂದರೆ ಮತ್ತೆ ಬಜೆಟ್ ಯಾಕೆ ಮಾಡ್ತೀರಾ ನೀವು? ಬಜೆಟ್ ಮಾಡೋ ಉದ್ದೇಶ ಆದರೂ ಏನು? ಮತ್ತು ಜನ ಯಾಕೆ ಟ್ಯಾಕ್ಸ್ ಪೇ ಮಾಡಬೇಕು ನಿಮಗೆ? ದಯವಿಟ್ಟು ಇದನ್ನು ಯಾರೆಲ್ಲ ನಾವು ವಿದ್ಯಾರ್ಥಿಗಳ ಪರವಾಗಿ ನಾವೇನು ಕೇಳ್ತಿದ್ದೀವಿ ಅಷ್ಟು ಡಿಮ್ಯಾಂಡ್ಸು ವಿತಿನ್ 3-4 ಡೇಸಲ್ಲಿ ಸರ್ಕಾರ ಸ್ಪಂದಿಸಿ ಮಾಡಿಲ್ಲ ಅಂತಂದರೆ, ಸಮಸ್ಯೆ ಬಗೆಹರಿಸಿಲ್ಲ ಅಂತಂದರೆ ಸರ್, ಮುಂದಿನ ವಾರದಿಂದ ಎಲ್ಲ ಸ್ಟೂಡೆಂಟ್ಸು ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳೇನಿದ್ದಾವೆ ಅಷ್ಟನ್ನು ಬಗೆಹರಿಸಬೇಕು. ಯಾಕೆಂದರೆ ಇದೇನು ಯಾವುದು ಮಾಡದೇ ಇರೋಂಥದ್ದಲ್ಲ, ಇದು ಯಾವುದು ರಾಕೆಟ್ ಸೈನ್ಸ್ ಅಲ್ಲ. ಇದು ತುಂಬ ಸರ್ಕಾರ ಮನಸ್ಸು ಮಾಡಿದ್ರೆ ಇದೆಲ್ಲ ಒಂದು ದಿನದಲ್ಲಿ ಮಾಡೋ ಅಂಥದ್ದು. ದಯವಿಟ್ಟು ಇದನ್ನು ಎಲ್ಲ ಮಾಧ್ಯಮದವರು ನಾನು ಮನವಿ ಮಾಡ್ಕೊತೀನಿ, ಇದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಇದನ್ನು ಈ ಒಂದು 3-4 ಡೇಸಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ.